ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 138 ಅದರ 3ನೇ ವಾಕ್ಯದ ಆರಂಭದ ಭಾಗ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದೆ. ದಾವೀದನ ಒಂದು ಕೀರ್ತನೆ ಇದು. ದಾವೀದನ ಕೀರ್ತನೆಗಳು 100ಕ್ಕಿಂತ ಹೆಚ್ಚು ಇವೆ. ಕೆಲವುದರಲ್ಲಿ ಹೆಸರಿದೆ, ಕೆಲವುದರಲ್ಲಿ ಹೆಸರಿಲ್ಲ. ಈ 150 ಕೀರ್ತನೆಗಳಲ್ಲಿ 100ಕ್ಕಿಂತ ಹೆಚ್ಚು ಕೀರ್ತನೆಗಳನ್ನು ದಾವೀದನು ಬರೆದಿದ್ದಾನೆ. ಆ ಕೀರ್ತನೆಗಳಲ್ಲಿ ಬಹಳ ಕೀರ್ತನೆಗಳು ಕಣ್ಣೀರಿನಿಂದ, ವೇದನೆಯಿಂದ ಸಹಾಯಕ್ಕಾಗಿ ಬೇಡುವಂತಹ ದಾವೀದನ ಒಂದು ಪ್ರಾರ್ಥನೆಗಳಾಗಿ ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ಕಣ್ಣೀರಿನಿಂದ ಬೇಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಯಾಕೆಂದರೆ ಸೌಲನ ಆ ಹಿಂಸೆಯನ್ನು ತಾಳಲಾರದೆ, ಸೌಲನು ಅವನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡುವಾಗ, ಭಯದಿಂದ ಓಡಿ ಹೋದಾಗ ಬರೆದಂತಹ ಅನೇಕ ಕೀರ್ತನೆಗಳು. ಇಲ್ಲಿ 138ನೆಯ ಕೀರ್ತನೆಯಲ್ಲಿ ಓದ್ತೇವೆ, ನಾನು ಮೊರೆಯಿಟ್ಟಾಗ ನೀನು ನನಗೆ ಸದುತ್ತರವನ್ನು ದಯಪಾಲಿಸಿದಿ. ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ಒಬ್ಬ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ. 65:2 ಹೇಳುತ್ತೆ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ. ಹಾಗಾದರೆ ನಮ್ಮ ದೇವರು ಯಾರು? ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ಕೇಳಿ ಹಾಗೆ ಹೋಗುವಂಥ ದೇವರಲ್ಲ. ಈ ಲೋಕದಲ್ಲಿ ಅನೇಕರು ನಮ್ಮ ಬೇಡಿಕೆಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ, ಆದರೆ ರೆಸ್ಪಾಂಡ್ ಮಾಡಲ್ಲ. ಕೆಲವರು ಉತ್ತರ ಕೊಡಲ್ಲ. ಆಯಿತು ನೋಡೋಣ ಅಂತ ಹೇಳ್ತಾರೆ. ನಾವು ಯಾವುದಾದ್ರೂ ಒಂದು ಸಹಾಯವನ್ನು ಬೇಡ್ಕೊಂಡಿದ್ದಾಗ ಅವ್ರು ಹೇಳ್ತಾರೆ, ಆಯಿತು ನೋಡೋಣ, ಲೆಟ್ ಮಿ ಸಿ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಯೇಸು ಪ್ರಾರ್ಥನೆಯನ್ನು ಕೇಳಿ ಸುಮ್ಮನೆ ಆಗುವವನಲ್ಲ, ಅದಕ್ಕೊಂದು ಪರಿಹಾರವನ್ನು ಕೊಡುವಂತಹ ದೇವರು. ದಾವೀದನು ಹೇಳ್ತಾನೆ, ನಾನು ಮೊರೆಯಿಟ್ಟಾಗ ನೀನು ಸದುತ್ತರವನ್ನು ದಯಪಾಲಿಸಿದೆ. ಏನಿದು ಸದುತ್ತರ? ಉತ್ತರ, ಸದುತ್ತರ. ಉತ್ತರ ಅಂದರೆ ನನ್ನ ಬೇಡಿಕೆಗೆ ಕೊಡುವಂತಹ ಉತ್ತರ. ಸದುತ್ತರ ಅಂತೇಳಿದ್ರೆ ಒಳ್ಳೆಯ ಉತ್ತರ, ಬೆಸ್ಟ್ ಆನ್ಸರ್. ಅದರ ಅರ್ಥ, ನಾನು ಎಕ್ಸ್ಪೆಕ್ಟ್ ಮಾಡುವಂಥ ಆನ್ಸರ್ ಆಗಿರಲ್ಲ, ದೇವರು ನನಗೆ ಕೊಡುವಂಥ ಆನ್ಸರ್. ನಾನು ಕೇಳೋದು ದೇವರೇ ನನಗಿದು ಬೇಕು ಅಂದಾಗ ಅದು ಕೊಡಬೇಕು ಅನ್ನೋದು ನಮ್ಮ ಆಸೆ. ಆದರೆ ದೇವರು ಹೇಳ್ತಾರೆ, ನಾನು ನಿನಗೆ ಉತ್ತರ ಕೊಡಲ್ಲ, ನಾನು ನಿನಗೆ ಸದುತ್ತರ ಕೊಡ್ತೀನಿ. ಏನು ಸದುತ್ತರ? ನನ್ನ ಜೀವಿತದಲ್ಲಿ ಏನು ಬೇಕೋ ಅದನ್ನು ಕೊಡ್ತಾನೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ವೇಳೆ ಸಿಗಲ್ಲ, ನಾನು ನಿರೀಕ್ಷೆ ಮಾಡಿ ಪ್ರಾರ್ಥನೆ ಮಾಡಿದ್ದು ಸಿಗಲ್ಲ. ಪೌಲ ಒಂದು ಸರಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ಶೂಲ ನನ್ನಿಂದ ತೆಗೆದಾಕು, ಈ ಪೀಡೆ ನನ್ನಿಂದ ತೊಲಗಿಸು, ಇದು ನನಗೆ ತುಂಬ ಕಷ್ಟ ಕೊಡ್ತಾ ಇದೆ. ಪೌಲನ ಪ್ರಾರ್ಥನೆಯ ಉತ್ತರ ಏನು? ಅವನ ಪ್ರಾರ್ಥನೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದೇನು? ಪೌಲನೇ, ನಿನ್ನ ಶೂಲವನ್ನು ತೆಗೆದಾಕಿದ್ದೇನೆ, ಬಿ ರಿಲ್ಯಾಕ್ಸ್ಡ್, ಸಂತೋಷವಾಗಿರು ಅಂತ ದೇವರು ಹೇಳುವಂತಹ ಒಂದು ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪೌಲ ಪ್ರಾರ್ಥನೆ ಮಾಡಿದಾಗ ರೋಗಿಗಳು ಸೌಖ್ಯ ಆಗ್ತಾ ಇದ್ದಾರೆ. ಅವನ ಕರವಸ್ತ್ರಗಳನ್ನು ಹಾಕಿದರೆ ರೋಗಿಗಳು ಗುಣ ಆಗ್ತಾ ಇದ್ದಾರೆ. ಅಂಥ ಪೌಲನಿಗೆ ಪೀಡೆ ಹೆಚ್ಚಾಗಿದೆ. ಅವನು ಪ್ರಾರ್ಥನೆ ಮಾಡಿರ್ತಾನೆ, ಬೇರೆಯವರಿಗೆ ಪ್ರಾರ್ಥನೆ ಮಾಡಿದಾಗ ಅವನು ತನಗೋಸ್ಕರ ತುಂಬ ಸರಿ ಪ್ರಾರ್ಥನೆ ಮಾಡಿರ್ತಾನೆ, ಆದರೆ ಹುಷಾರಾಗಿಲ್ಲ. ಈಗ ಯೇಸುವಿಗೆ ಹೇಳ್ತಾನೆ, ಸ್ವಾಮಿ ಈ ಶೂಲ ತೆಗೆದಾಕು, ಈ ಪೀಡೆ ತೆಗೆದಾಕು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅವನು ಪ್ರಾರ್ಥನೆಗೆ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಏನು ಎಕ್ಸ್ಪೆಕ್ಟ್ ಮಾಡಿರ್ಬೋದು? ಪೌಲನೇ, ನಿನ್ನ ಶೂಲವನ್ನು ತೆಗೆದಾಕಿದ್ದೇನೆ, ಇವತ್ತಿಂದ ನೆಮ್ಮದಿಯಾಗಿ ಸೇವೆ ಮಾಡು ಎಂಬ ಒಂದು ಉತ್ತರವನ್ನು ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಆದರೆ ಯೇಸು ಕೊಟ್ಟಂಥ ಆನ್ಸರು ಡಿಫ್ರೆಂಟ್ ಆಗಿತ್ತು. ಶೂಲವನ್ನು ತೆಗೆದಾಕು ಅಂತ ಹೇಳಿದಂತಹ ಪೌಲನಿಗೆ ಯೇಸು ಹೇಳ್ತಾರೆ, ಪೌಲನೇ, ನನ್ನ ಕೃಪೆ ನಿನಗೆ ಸಾಕು, ಮೈ ಗ್ರೇಸ್ ಈಸ್ ಸಫಿಷಿಯೆಂಟ್ ಫಾರ್ ದಿ. ನನ್ನ ಕೃಪೆ ನಿನಗೆ ಸಾಕು, ಅದು ನಿನ್ನ ಬಲಹೀನತೆಯಲ್ಲಿಯೂ ಪೂರ್ಣ ಬಲವನ್ನು ಕೊಡುವಂಥದ್ದಾಗಿದೆ. ಪೌಲ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು. ಪೌಲ ಎಕ್ಸ್ಪೆಕ್ಟ್ ಮಾಡಿದ್ದು ಡಿಫ್ರೆಂಟ್ ಆನ್ಸರ್, ಆದರೆ ಯೇಸು ಕೊಟ್ಟಿದ್ದು ವ್ಯತ್ಯಸ್ತವಾದಂಥ ಒಂದು ಉತ್ತರ. ಈಗಲೇ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನೀನು ಪ್ರಾರ್ಥನೆ ಮಾಡುವಾಗ ನೀನೊಂದು ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀಯ. ಈ ರೀತಿ ಮಾಡು ದೇವರೇ, ಇದನ್ನು ನನಗೆ ಕೊಡು ದೇವರೇ, ದೇವರ ಹತ್ರ ಪ್ರಾರ್ಥನೆ ಮಾಡಿರ್ತೀಯ. ಆದರೆ ದೇವರು ಕೊಡುವಂಥದ್ದು ನಾನು ಬಯಸುವಂಥ ಉತ್ತರವಲ್ಲ, ದೇವರು ಎಕ್ಸ್ಪೆಕ್ಟ್ ಮಾಡುವಂತಹ, ದೇವರು ಏನು ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ಉತ್ತರವನ್ನು ಕೊಡ್ತಾನೆ. ವಾಕ್ಯ ಹೇಳುತ್ತೆ, ಅದು ಸದುತ್ತರವಾಗಿರುತ್ತೆ, ಅದು ಒಳ್ಳೆಯ ಉತ್ತರವಾಗಿರುತ್ತೆ. ಆರಂಭದಲ್ಲಿ ಅದು ವೇದನೆ ಆಗಿರುತ್ತೆ,
ಆರಂಭದಲ್ಲಿ ಅದು ನಿರಾಶೆಯಾಗಿರುತ್ತೆ. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ನನಗನ್ನಿಸುತ್ತೆ. ಆದರೆ ದೇವರು ಉತ್ತರ ಕೊಟ್ಟಿದ್ದಾರೆ. ದೇವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಒಳ್ಳೆಯ ಉತ್ತರ. ಕೆಲವು ಸಂದರ್ಭಗಳಲ್ಲಿ ದೇವರು ನಮಗೆ ಉತ್ತರ ಕೊಡ್ತಾರೆ. ಪ್ರಾರ್ಥನೆಗೆ ಉತ್ತರ ಎಸ್ ಅಂತ ಹೇಳ್ತಾರೆ. ನಾನು ಕೇಳಿದ್ದನ್ನು ಕೊಟ್ಟಿರ್ತಾರೆ. ಕೆಲವಾಗ ನೋ ಅಂತ ಹೇಳಿರ್ತಾರೆ. ನೋ ಅಂದಾಗ ನಮಗದು ಉತ್ತರವಾಗಿ ಅನಿಸೋದೇ ಇಲ್ಲ. ನಮಗೆ ಕೆಲವು ಟೈಮಲ್ಲಿ ವೆಯ್ಟ್ ಮಾಡು ಅಂತ ಹೇಳ್ತಾರೆ ದೇವರು. ಅದು ನಮಗೆ ಉತ್ತರವಾಗಿ ಅನಿಸಲ್ಲ. ಯಾಕೆಂದರೆ ನಾವು ವೆಯ್ಟ್ ಮಾಡ್ತೀನಿ ಅಂತಲ್ಲ ಇರೋದು, ನೋ ಅಂತ ಕೇಳಿಸ್ಕೊಳ್ಳೋಕ್ಕಲ್ಲ ಇರೋದು, ಎಸ್ ಅಂತ ಕೇಳಿಸ್ಕೊಳ್ಳೋದಕ್ಕೆ. ಆದರೆ ವೆಯ್ಟ್ ಅಂತನೋ ನೋ ಅಂತನೋ ಹೇಳಿದ್ರೂ ಸಹ ಅದು ಸಹ ದೇವರ ಉತ್ತರವಾಗಿ ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ದೇವರು ಮೆಚ್ಚುವಂತನೂ ಆಗಿದ್ದಾನೆ. ಆದ್ದರಿಂದ ನನಗೆ ದೇವರ ಸನ್ನಿಧಾನದಲ್ಲಿ ಸದುತ್ತರವನ್ನು ಸಿಗಬೇಕು ಎಂಬ ಒಂದು ಪ್ರಾರ್ಥನೆ ನಮ್ಮಲ್ಲಿರಬೇಕು. ಕರ್ತನೇ, ನಾನು ಬಯಸುವಂಥ ಉತ್ತರ ಬೇಡ, ನೀನು ಬಯಸುವಂಥ ಉತ್ತರ ನನಗೆ ಕೊಡು. ಅದು ಇಂದಲ್ಲ ನಾಳೆ ಸದುತ್ತರವಾಗಿ ಮಾರ್ಪಡುವಂತಹ ಒಂದು ಸನ್ನಿವೇಶ ಬರ್ತದೆ. ಆದ್ದರಿಂದ ಸದುತ್ತರಕ್ಕಾಗಿ, ಒಳ್ಳೆಯ ಉತ್ತರಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕಾಯೋಣ, ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿರುವ, ಕಣ್ಣೀರಾಗ್ತಾ ಇರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿ ದೇವರೇ ಸದುತ್ತರವನ್ನು ದಯಪಾಲಿಸಿ ಅವರ ಜೀವಿತವನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.